ಧರ್ಮಸ್ಥಳದಲ್ಲಿ 11ನೇ ದಿನದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ರತ್ನಗಿರಿ ಬೆಟ್ಟದಲ್ಲಿ ಸ್ಪಾಟ್ ನಂಬರ್ 16 ಅನ್ನೋದಾಗಿ ಗುರುತಿಸಿದ್ದಾರೆ. ಬಾಹುಬಲಿ ಮೂರ್ತಿ ಇರುವಂತ ರತ್ನಗಿರಿ ಬೆಟ್ಟದ ತಪ್ಪಲಿದು. ಇಲ್ಲಿ ಶೋಧ ಕಾರ್ಯ ನಡೀತಾ ಇದೆ. 11ನೇ ದಿನದ ಶೋಧ ಕಾರ್ಯ. ಸಮಾಧಿ ಶೋಧದ ಕಂಪ್ಲೀಟ್ ಟೀಮ್ ಇದೀಗ ಸ್ಪಾಟ್ಗೆ ಎಂಟ್ರಿ ಆಗಿದೆ. ಶೋಧ ಕಾರ್ಯದ ಸಾಮಗ್ರಿಗಳ ಜೊತೆಗೆ ಕಾರ್ಮಿಕರು ತೆರಳಿದ್ದಾರೆ 16ನೇ ಸ್ಪಾಟ್ಗೆ. ರತ್ನಗಿರಿ ಬೆಟ್ಟದಲ್ಲಿ ಹೊಸ ಸ್ಥಳವನ್ನ ದೂರುದಾರ ಗುರುತಿಸಿದ್ದಾನೆ. ಅದನ್ನ 16 ಅನ್ನೋದಾಗಿ ಗುರುತು ಮಾಡಿದ್ದಾರೆ. ಜೊತೆಗೆ ಇಡೀ ತಂಡ ಅಲ್ಲಿಗೆ ಹೋಗಿದೆ. ಬಾಹುಬಲಿ ಮೂರ್ತಿ ಇರುವಂತ ರತ್ನಗಿರಿ ಬೆಟ್ಟದ ತಪ್ಪಲಾಗುತ್ತೆ. ಇಲ್ಲಿ ಸ್ಪಾಟ್ ನಂಬರ್ 16ರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಅದೇ ಸ್ಪಾಟ್ನಲ್ಲಿ 16ನೇ ಸ್ಪಾಟ್ನಲ್ಲೇ ದೂರುದಾರನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಸ್ಪಾಟ್ 16ರ ಕುರಿತು ಅಧಿಕಾರಿಗಳು ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 16ಕ್ಕೆ ಪರದೆಯನ್ನ ಅಳವಡಿಸಿ ಅನಂತರದಲ್ಲಿ ಶೋಧ ಕಾರ್ಯವನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಸ್ಪಾಟ್ ಗುರುತಿಸಿದಾಗಲೂ ಕೂಡ ಶೋಧ ಕಾರ್ಯಕ್ಕೂ ಮುಂಚಿತವಾಗಿ ಅದನ್ನು ಸಂಪೂರ್ಣವಾಗಿ ಕವರ್ ಮಾಡ್ತಾರೆ, ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ. ಈ ಬಾರಿ ಕೂಡ ಸ್ಪಾಟ್ 16ರಿಂದ ಕವರ್ ಮಾಡಿ ಮತ್ತೆ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಇದಾಗಲೇ ಶೋಧ ಕಾರ್ಯ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ಯಾರು ಇದ್ದಾರೆ ಸ್ಥಳದಲ್ಲಿ, ಜೊತೆಗೆ 16ನ ಸ್ಥಳದಲ್ಲೇನೆ ದೂರುದಾರನ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ ಅಂತ, ಒಂದು ಸ್ವಲ್ಪ ಭಿನ್ನವಾಗಿದೆ ಅಂತ ಇವತ್ತಿನ ತಯಾರಿಗಳು. ಅಶೋಕ್. ಹೌದು ಚೈತ್ರ, ನಾವು ಇವತ್ತು ಬೆಳಿಗ್ಗೆ ಹೇಳಿದ್ವಿ ಅಚ್ಚರಿಯ ರೀತಿಯಲ್ಲಿ ಇವತ್ತು ಹೊಸದಾಗಿ ಸ್ಪಾಟ್ ನಂಬರ್ ಅನ್ನು ಗುರುತಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಅದರಂತೆ ಇವತ್ತು ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ಬುಡಭಾಗದಲ್ಲಿ ಸ್ಪಾಟ್ ನಂಬರ್ 16 ಅನ್ನು ಅನಾಮಿಕ ದೂರುದಾರ ಗುರುತಿಸತಕ್ಕಂಥದ್ದು. ಈಗಾಗಲೇ ಈ ಪಾಯಿಂಟ್ ನಂಬರ್ 16 ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ನೀವು ಗಮನಿಸಬಹುದು, ಇಲ್ಲೇನು ಹಸಿರು ಪರದೆ ಶೇಡ್ ನೆಟ್ ಅನ್ನು ಅಳವಡಿಸಲಾಗಿದೆ. ಅದರ ಪಕ್ಕದಲ್ಲೇ ಈ ಪಾಯಿಂಟ್ ನಂಬರ್ 16 ಅನ್ನು ಗುರುತು ಮಾಡಿರ್ತಕ್ಕಂಥದ್ದು. ಅನಾಮಿಕ ಸಾಕ್ಷ್ಯ ದೂರುದಾರ ಇವತ್ತು SIT ಕಚೇರಿಯಿಂದ ನೇರವಾಗಿ ಧರ್ಮಸ್ಥಳದ ಕಡೆ ಬಂದಿರತಕ್ಕಂಥದ್ದು. ಆತ ಇಲ್ಲಿ ಗಮನಿಸಬಹುದು, ಇಲ್ಲೊಂದು ರಸ್ತೆ ಮಾರ್ಗ ಕಾಣಿಸ್ತಾ ಇದೆ. ಇದು ಧರ್ಮಸ್ಥಳದ ಪ್ರವೇಶ ದ್ವಾರವನ್ನು ದಾಟಿ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರತ್ನಗಿರಿ ಬೆಟ್ಟದ ಕಡೆಗೆ ಸಾಗುವಂತ ಒಂದು ಡಾಮಾರು ರಸ್ತೆ. ಈ ಡಾಮಾರು ರಸ್ತೆಯ ಒಂದು ತಿರುವು ಎಂದೇ ಪ್ರಾರಂಭದ ತಿರುವು. ಈ ತಿರುವಿನ ಪಕ್ಕದಲ್ಲೇ ಈ ಒಂದು ಸ್ಪಾಟ್ ಇರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಅದು ರತ್ನಗಿರಿ ಬೆಟ್ಟ, ಅಲ್ಲಿ ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದ್ರಿಂದ ಸುಮಾರು 500 ಮೀಟರ್ ದೂರದಲ್ಲಿ ಈ ಪಾಯಿಂಟ್ ನಂಬರ್ 16 ಇರ್ತಕ್ಕಂಥದ್ದು. ಇನ್ನು ಕೆಳಭಾಗಕ್ಕೂ ನೋಡೋದಾದ್ರೆ ಅಲ್ಲಿಂದ ಅಂದ್ರೆ ಧರ್ಮಸ್ಥಳದ ಪ್ರವೇಶ ದ್ವಾರದಿಂದ ಈ ರಸ್ತೆ ಬರುತ್ತೆ. ಅಲ್ಲಿಂದ ಈ ರತ್ನಗಿರಿ ಬೆಟ್ಟಕ್ಕೆ ಈ ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇಲ್ಲಿಂದ ಈ ಮೇಲ್ಭಾಗಕ್ಕೆ ಬಂದಂತೆ ಇಲ್ಲೊಂದು ತಿರುವು ಇದೆ. ಈ ತಿರುವು ರಸ್ತೆಯ ಕೆಳಭಾಗದ ಇಳಿಜಾರು ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ 16 ಇರ್ತಕ್ಕಂಥದ್ದು. ಈಗಾಗಲೇ ಪಾಯಿಂಟ್ ನಂಬರ್ 16ನ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಮಿನಿ ಅರ್ತ್ ಮೂವರನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿದೆ. ಅಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಗಿಡ ಗಂಟಿಗಳನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ ಸಾಕ್ಷ್ಯ ದೂರುದಾರನ್ನು ಈ ಭಾಗಕ್ಕೆ ಕರ್ಕೊಂಡು ಬಂದು ಇಲ್ಲಿ ಆತನಿಂದಲೇ ಸ್ಪಾಟ್ ಅನ್ನು ಗುರುತಿಸುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ರು. ಅಲ್ಲೇನು ವಿದ್ಯುತ್ ಕಂಬ ಕಾಣಿಸ್ತಿದೆ. ಆ ವಿದ್ಯುತ್ ಕಂಬದ ಪಕ್ಕದಲ್ಲೇ ಅದರ ಬುಡದಲ್ಲೇ ಸ್ಪಾಟ್ ನಂಬರ್ 16 ಅನ್ನು ಗುರುತು ಮಾಡಿರ್ತಕ್ಕಂಥದ್ದು. ಅಲ್ಲಿ ತಾನು ಈ ಒಂದು ಸ್ಥಳದಲ್ಲಿ ಹೆಣವನ್ನು ಹೂತಾಕಿರೋದಾಗಿ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳ್ಕೊಂಡಿದ್ದಾನೆ. ಸೊ ಆತನ ಹೇಳಿಕೆಯನ್ನು ವಿಡಿಯೋ ಕ್ಯಾಮರಾದ ಮೂಲಕ ದಾಖಲು ಮಾಡಲಾಗಿದೆ. ಇದರ ಜೊತೆಗೆ GPS ಲೊಕೇಶನ್ ಆಧರಿಸಿ ಆತನ ಅಲ್ಲಿ ದಾಖಲೀಕರಣ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. SITಯ ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಸ್ಥಳದಲ್ಲೇ ಹಾಜರಿದ್ದಾರೆ. ಇದರ ಜೊತೆಗೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಸ್ಥಳದಲ್ಲೇ ಇದ್ದಾರೆ. ಇದರ ಜೊತೆ ಫೋರೆನ್ಸಿಕ್ ಟೀಮ್ ಇರ್ಬೋದು, FSL ಟೀಮ್ ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಈಗಾಗಲೇ ಒಳಭಾಗಕ್ಕೆ ಕಾರ್ಮಿಕರನ್ನು ಕೂಡ ಕರೆದೊಯ್ಯಲಾಗಿದೆ. ಅಲ್ಲಿ ಹಾರೆ ಪಿಕ್ಕಾಸಿಂದ ಉತ್ಖನನ ಮಾಡುವಂತಹ ಸಾಧ್ಯತೆ ಏನಿದೆ, ಅದು ಪ್ರಾರಂಭದಲ್ಲಿ ಕಾರ್ಮಿಕರಿಂದ ಉತ್ಖನನ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಅದಾದ ಬಳಿಕ ಇಟಾಚಿಯಿಂದ ಅಲ್ಲೇನಾದ್ರೂ ಮಣ್ಣು ತೆಗಿಬೇಕು ಅಂತ ಆದ್ರೆ ಅದನ್ನು ಕೂಡ ಬಳಸಿಕೊಳ್ಳುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸದ್ಯ ಅಲ್ಲಿ ಹಿಟಾಚಿಯಿಂದ ಮೇಲ್ಭಾಗದ ಮಣ್ಣನ್ನು ಸಮತಟ್ಟುಗೊಳಿಸುವಂತ ಕೆಲಸವನ್ನು ಈಗಾಗಲೇ ಮಾಡ್ತಿರುವಂತಹ ಕಾರ್ಯ ಗೊತ್ತಾಗ್ತಿದೆ. ಸೊ ಹೊರಭಾಗಕ್ಕೆ ಅಲ್ಲಿ ಒಳಗಾಗ್ತಿದ್ದಂತ ಕಾರ್ಯಾಚರಣೆ ಕಾಣಬಾರ್ದು ಅಂತೇಳಿ ಈ ರೀತಿಯಾಗಿ ಶೆಡ್ ನೆಟ್ ಅನ್ನು ಅಳವಡಿಸಿರ್ತಕ್ಕಂಥದ್ದು. ಇನ್ನೊಂದು ಗಮನಿಸಬೇಕು, ಈ ರತ್ನಗಿರಿ ಬೆಟ್ಟಕ್ಕೆ ಅಂದ್ರೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಿಂದ ಈ ಭಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ಕೂಡ ಆಗಿದೆ. ಇನ್ನು ಆ ಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಮಣ್ಣು ಹಾಕಿದ್ದಾರೆ, ಅಂದ್ರೆ ಎಕ್ಸ್ಟ್ರಾ ಮಣ್ಣನ್ನು ತುಂಬಿಸಿ ಆ ಭಾಗಕ್ಕೆ, ಅಂದ್ರೆ ಅದು ಕೆಳಗಡೆ ಇಳಿಜಾರು ಪ್ರದೇಶ ಆಗಿದೆ. ಸೊ ಡೆವಲಪ್ಮೆಂಟ್ ವರ್ಕ್ ಆಗಿರೋ ಕಾರಣಕ್ಕಾಗಿ ಅಲ್ಲಿ ಬೇರೆ ಭಾಗದಿಂದ ಮಣ್ಣನ್ನು ತಗೊಬಂದು ಅಲ್ಲಿ ಹಾಕಲಾಗಿದೆ. ಸೊ ಅದರ ಪಕ್ಕದಲ್ಲಿ ಈ ಸ್ಪಾಟ್ ನಂಬರ್ 16 ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮಣ್ಣು ತುಂಬಿಕೊಂಡಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಳವಾಗಿ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ SIT ತನಿಖಾ ತಂಡಕ್ಕೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ವಿದ್ಯುತ್ ಕಂಬ ಇದೆ, ವಿದ್ಯುತ್ ಪರಿವರ್ತಕ ಸೇರಿ ಹಲವು ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ಈಗಾಗಲೇ ರತ್ನಗಿರಿ ರಹಸ್ಯವನ್ನು ಹುಡುಕುವಲ್ಲಿ SIT ತಂಡ ಮುಂದಾಗಿರ್ತಕ್ಕಂಥ
ಗುರುತಿಸಿರ್ತಕ್ಕಂಥದ್ದು. ಇಲ್ಲಿ ಎಷ್ಟು ಹೆಣವನ್ನು ಹೂತಾಕಿದ್ದೇನೆ ಎಂಬುದನ್ನು ಈ ಹಿಂದೆ ಆತ ಮೆನ್ಷನ್ ಮಾಡಿರಲಿಲ್ಲ. ಆತ ಈ ಏನು ಪಾಯಿಂಟ್ ನಂಬರ್ 16 ಇದೆ, ಇದು ಹೊಸದಾಗಿ ಗುರುತಿಸ್ತಕ್ಕಂಥ ಪಾಯಿಂಟ್ ನಂಬರ್ 16. ಸೊ ನಿನ್ನೆ ಪಾಯಿಂಟ್ ನಂಬರ್ 15 ಅನ್ನು ಆತ ಗುರುತಿಸಿದ್ದ, ಅದು ಕಲ್ಲೇರಿ ಭಾಗದಲ್ಲಿ ಗುರುತಿಸಿದ್ದಂಥದ್ದು. ಸೊ ಅಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮಾನವನ ಕಳೆಬರ ಸಿಕ್ಕಿರಲಿಲ್ಲ. ಸೊ ಇವತ್ತು ಪಾಯಿಂಟ್ ನಂಬರ್ 16 ನಲ್ಲಿ ಈ ಒಂದು ಪಾಯಿಂಟ್ ನಂಬರ್ 16 ಗುರುತಿಸ್ತಕ್ಕಂಥದ್ದು. ಸೊ ಇಲ್ಲಿ ಏನು ಸಿಗುತ್ತೆ, ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಸಿಗುತ್ತೆ, ಏನಾದರೂ ಕುರುಹುಗಳು ಸಿಗುತ್ತಾ, ಇದೆಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಚೈತ್ರ. ರೈಟ್. ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.